ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMIT 2ನೇ ವರ್ಷದಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೆಲ್ ಇಂಜುರಿ ಅಂತ ಒಂದು ಟಾಪಿಕ್ ಇದೆ. ಸೊ ಈ ಒಂದು ಸೆಲ್ ಇಂಜುರಿ ನಿಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು, 5 ಮಾರ್ಕ್ಸಿಗೆ ಕೇಳ್ಬೋದು. ಆದರೆ ಈ ವಿಡಿಯೋದಲ್ಲಿ ನಾನು ಸೆಲ್ ಇಂಜುರಿ ಅಂದರೆ ಏನು ಅನ್ನೋದನ್ನು ಶಾರ್ಟ್ ನೋಟ್ ಆಗಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಇದು ಎಕ್ಸ್ರೇ ಟೆಕ್ನಾಲಜಿ ವಿದ್ಯಾರ್ಥಿಗಳು 2ನೇ ವರ್ಷದಲ್ಲಿರುವಂಥ ಒಂದು ಪ್ಯಾಥಾಲಜಿ ಟಾಪಿಕ್ಕಿಂದ ಸಬ್ಜೆಕ್ಟ್ ಇರುತ್ತೆ ಸೆಲ್ ಇಂಜುರಿ. ಸೆಲ್ ಇಂಜುರಿ ಅಂದರೆ ಏನು, ಅದರ ಡೆಫಿನೇಷನ್ಸ್ ಜನರಲ್ ಆಗಿ ಹೇಳೋದಾದರೆ, ಸೆಲ್ ಇಂಜುರಿ ಆಕರ್ಸ್ ವೆನ್ ದ ಮ್ಯಾಕ್ಸಿಮಮ್ ಅಡಾಪ್ಟಿವ್ ರೆಸ್ಪಾನ್ಸ್ ಟು ದಿ ಫಿಸಿಯೋಲಜಿಕಲ್ ಆರ್ ಪ್ಯಾಥಾಲಜಿಕಲ್ ಸ್ಟಿಮ್ಯುಲಿ ಈಸ್ ಎಕ್ಸೀಡ್ಸ್ ಆರ್ ಸೆಲ್ಸ್ ಆರ್ ಅನೇಬಲ್ ಟು ಅಡ್ಜಸ್ಟ್. ಸೆಲ್ ಇಂಜುರಿ ಅಂತಂದರೆ ವೆನ್ ಯಾವಾಗ ಮ್ಯಾಕ್ಸಿಮಮ್ ಒಂದು ರಿಸ್ಪಾನ್ಸ್ ಆಗುತ್ತೆ, ಫಿಸಿಯೋಲಜಿಕಲ್ ಆಗಿರ್ಬೋದು ಅಥವಾ ಪ್ಯಾಥೋಲಜಿಕಲಿ ಒಂದು ಸ್ಟಿಮ್ಯುಲೇಟ್ ಮಾಡ್ತಿರುತ್ತೆ ಸೆಲ್ ಮೇಲೆ. ಯಾವಾಗ ಅದರದೊಂದು ಕೆಪಾಸಿಟಿ ತಡ್ಕೊಳ್ಳುವಂಥ ಕೆಪಾಸಿಟಿ ಮೀರಿ ಹೋಗುತ್ತಾ, ಅಡ್ಜಸ್ಟೇಬಲ್ ಆಗೋದಿಲ್ಲ, ಅನೇಬಲ್ ಟು ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ ಸೆಲ್ಲಿಗೆ, ಆವಾಗ ಸೆಲ್ ಇಂಜುರಿ ಆಗುತ್ತೆ. ಇಟ್ ಆಕರ್ಸ್ ಇನ್ ರಿಲೇಷನ್ ಟು ದಿ ಹಾರ್ಮ್ಫುಲ್ ಸ್ಟ್ರೆಸರ್ಸ್, ನ್ಯೂಟ್ರಿಷನಲ್ ಲಾಸ್ ಆರ್ ಮ್ಯೂಟೇಷನ್ಸ್. ಅದು ಯಾವಾಗ ಆಗುತ್ತೆ ಅಂತಂದರೆ, ಒಂದು ಹಾರ್ಮ್ಫುಲ್ ಸ್ಟ್ರೆಸ್ ಅಂದರೆ ಸೆಲ್ಗಳ ಮೇಲೆ ಪ್ರಭಾವ ಬಿದ್ದಾಗ, ಅಥವಾ ನ್ಯೂಟ್ರಿಷನಲ್ ಲಾಸ್ ಆದಾಗ, ಅಥವಾ ಮ್ಯೂಟೇಷನ್ ಆದಾಗ, ಅವುಗಳಲ್ಲಿ ಏನಾದರೂ ಸೆಲ್ಗಳು ಇದಾಗಿ ಬ್ರೇಕ್ ಡೌನ್ ಆದಾಗ, ಅಥವಾ ಅದು ಡಿವೈಡ್ ಆದಾಗ, ಸೊ ಇಲ್ಲಿ ಏನಾಗ್ಬೋದು, ಸೆಲ್ ಇಂಜುರಿ ಆಗ್ಬೋದು. ನೋಡಿ, ಸೆಲ್ ಇಂಜುರಿ ಅಂದರೆ ಸಿಂಪಲ್ ಆಗಿ ಮ್ಯಾಕ್ಸಿಮಮ್ ಅಡಾಪ್ಟಿವ್ ರೆಸ್ಪಾನ್ಸ್, ಫಿಸಿಯೋಲಜಿಕಲಿ ಅಥವಾ ಪ್ಯಾಥೋಲಜಿಕಲಿ ಒಂದು ಸ್ಟಿಮ್ಯುಲೇಷನ್ ಆಗುತ್ತೆ ಒಂದು ಸೆಲ್ಗಳ ಮೇಲೆ. ಆವಾಗ ಸ್ಟಿಮ್ಯುಲೇಷನ್ ಆದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಒಂದು ಸೆಲ್ಗಳು ಅನೇಬಲ್ ಟು ಅಡ್ಜಸ್ಟ್, ಅವುಗಳಿಗೆ ಅದು ಏನಾಗೋದಿಲ್ಲ, ತಡೆದುಕೊಳ್ಳುವಂಥ ಕೆಪಾಸಿಟಿ ಕಡಿಮೆ ಆದಾಗ ಸೊ ಏನಾಗುತ್ತೆ, ಸೆಲ್ ಇಂಜುರಿ ಕಾರಣ ಆಗುತ್ತೆ. ಅದು ನಮಗೆ ಸ್ಟ್ರೆಸ್ ಮುಖಾಂತರನೂ ಆಗಿರ್ಬೋದು, ಅಂದರೆ ನಾರ್ಮಲ್ ತೊಗೊಂಡು ಆ ಸ್ಟ್ರೆಸ್ ಅಲ್ಲ, ಸೆಲ್ಗಳಿಗೆ ಒಂದು ಪರಿಣಾಮ ಬೀಳ್ಬೋದು. ಪರಿಣಾಮ ಬಿದ್ದಾಗ, ಒತ್ತಡ ಬಿದ್ದಾಗ ಇರ್ಬೋದು, ಅಥವಾ ನ್ಯೂಟ್ರಿಷನಲ್ ಲಾಸ್ ಆದಾಗ ಇರ್ಬೋದು, ಅಥವಾ ಮ್ಯೂಟೇಷನಲ್ ಪ್ರಾಬ್ಲಮ್ಗಳಾದಾಗ ಈ ಒಂದು ಸೆಲ್ ಇಂಜುರಿ ಕಾಣಿಸ್ಕೊಳ್ಳುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಸೆಲ್ ಇಂಜುರಿ. 2 ರೀತಿಯಾದಂಥ ಸೆಲ್ ಇಂಜುರಿ ಆಗುತ್ತೆ ನಮ್ಮ ದೇಹದ ಒಳಗಡೆ ಅಥವಾ ಸೆಲ್ ಒಳಗಡೆ. ಒಂದು ರಿವರ್ಸಿಬಲ್ ಸೆಲ್ ಇಂಜುರಿ ಆಗುತ್ತೆ, ಇನ್ನೊಂದು ಇರ್ರಿವರ್ಸಿಬಲ್ ಸೆಲ್ ಇಂಜುರಿ ಆಗುತ್ತೆ. ರಿವರ್ಸಿಬಲ್ ಸೆಲ್ ಇಂಜುರಿ ಅಂದ್ರೇನು, ಇನ್ ದಿಸ್ ದ ಮಾರ್ಫಾಲಜಿಕಲ್ ಆ್ಯಂಡ್ ಫಂಕ್ಷನಲ್ ಡ್ಯಾಮೇಜ್ ಚೇಂಜಸ್ ಡಿಮಾಂಡ್ ಚೇಂಜಸ್ ಆಫ್ ದಿ ಸೆಲ್ ರಿವರ್ಸಿಬಲ್. ಅಂದರೆ ಒಂದು ಮಾರ್ಫಾಲಜಿಕಲ್ ಆಕಾರದಲ್ಲಿ ಒಂದು ಸೆಲ್ದ ಆಕಾರ ಮತ್ತು ಅದರದ ಒಂದು ಫಂಕ್ಷನ್ ಡಿಮಾಂಡ್ದಲ್ಲಿ ಬದಲಾವಣೆ ಆದಾಗ ಅದರಲ್ಲಿ ಏನಾಗುತ್ತೆ, ರಿವರ್ಸಿಬಲ್ ಅಂತ ಕರಿತೀವಿ. ಅದಕ್ಕೆ ನೋಡಿ, ಒಂದು ಸೆಲ್ದಲ್ಲಿ ಮಾರ್ಪಾಡಿನಲ್ಲಿ ಬದಲಾವಣೆ ಆಗಿರಬೇಕು, ಅಥವಾ ಅದರ ಫಂಕ್ಷನಲ್, ಅದರ ಆ್ಯಕ್ಟಿವಿಟಿಯಲ್ಲಿ ಬದಲಾವಣೆ ಆದಾಗ ಅದಕ್ಕೆ ನಾವೇನಾಗುತ್ತೆ, ರಿವರ್ಸಿಬಲ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತದೆ, ಇಂಜುರೀಸ್ ರಿಮೂವ್ಡ್ ಅಂದರೆ ಏನಾಗುತ್ತದೆ, ಇಲ್ಲಿ ಇಂಜುರೀಸ್ ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ, ಅಂದರೆ ರಿಮೂವ್ಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಇರ್ರಿವರ್ಸಿಬಲ್ ಏನಾಗುತ್ತೆ, ಇರ್ರಿವರ್ಸಿಬಲ್ ಒಳಗಡೆ ಇದಕ್ಕೆ ನಾವು ಸೆಲ್ ಡೆತ್ ಕೂಡ ಆಗ್ಬೋದು. ಇನ್ ದಿಸ್ ಮಾರ್ಫಾಲಜಿಕಲ್ ಆ್ಯಂಡ್ ಫಂಕ್ಷನಲ್ ಡಿಮಾಂಡ್ ಚೇಂಜಸ್ ಆಫ್ ದಿ ಸೆಲ್ ಆರ್ ನಾಟ್ ರಿವರ್ಸಿಬಲ್. ಇದರಲ್ಲಿ ಏನಾಗೋದಿಲ್ಲ, ಮಾರ್ಫಾಲಜಿ ಅಂದರೆ ಸೆಲ್ಗಳ ಒಂದು ಆಕಾರದಲ್ಲಿ ಮತ್ತು ಅವುಗಳ ಫಂಕ್ಷನ್ದಲ್ಲಿ ಏನಾಗುತ್ತೆ, ಡಿಮಾಂಡ್ ಆಗಿ ಚೇಂಜಸ್ ಆದಾಗ, ಸೆಲ್ದಲ್ಲಿ ಚೇಂಜಸ್ ಆದಾಗ ಇದೇನಾಗೋದಿಲ್ಲ, ರಿವರ್ಸಿಬಲ್ ಆಗೋದಿಲ್ಲ. ಡ್ಯೂ ಟು ಕಂಟಿನ್ಯೂ ಡ್ಯಾಮೇಜ್ ಆಫ್ ಸೆಲ್ಸ್ ಅಂದರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನಾವೇನು ಮಾಡ್ತೀವಿ, ಅದರ ಮೇಲೆ ಸ್ಟ್ರೆಸ್ಸು ಅಥವಾ ಏನೋ ಒಂದು ಅದಕ್ಕೆ ಒಳಗಾದಾಗ ಅದು ರಿವರ್ಸಿಬಲ್ ಆಗದೇ ಇರ್ರಿವರ್ಸಿಬಲ್ ಆಯ್ತಂದರೆ ಅದು ಡೆತ್ ಆಗ್ಬೋದು ಸೆಲ್. ಅದಕ್ಕೆ ನಾವು ಇರ್ರಿವರ್ಸಿಬಲ್ ಸೆಲ್ ಇಂಜುರಿ ಅಂತ ಕರಿತೀವಿ. ನೋಡಿ, ಇಲ್ಲಿ ರಿವರ್ಸಿಬಲ್ ಒಳಗಡೆ ಏನಾಗ್ತೈತಿ, ಸೆಲ್ ಸ್ಟ್ರೆಸ್ಸಿಗೆ ಒಳಗಾದಾಗ ಅದು ರಿವರ್ಸ್ ಆಗಿಬಿಡ್ತೈತಿ, ಅಂದರೆ ಅದು ಡೆತ್ ಆಗೋದಿಲ್ಲ, ಮತ್ತು ಅದು ಏನಾಗುತ್ತೆ, ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಬಟ್ ಇದು ಇರ್ರಿವರ್ಸಿಬಲ್ ಒಳಗಡೆ ನಾರ್ಮಲ್ ಸ್ಥಿತಿಗೆ ಸೆಲ್ಗಳು ರಿಟರ್ನ್ ಆಗೋದಿಲ್ಲ, ಸತ್ತೋಗ್ಬಿಡ್ತವೆ, ವಾಪಸ್ ಬರೋದಿಲ್ಲ. ಅದಕ್ಕೆ ನಾವು ಸೆಲ್ ಇಂಜುರಿ ಅಂತ ಕರಿತೀವಿ. ಸೊ ಕಾಸಸ್ ಆಫ್ ಸೆಲ್ ಇಂಜುರಿ, ಯಾವೆಲ್ಲ ಕಾರಣಗಳಾಗ್ಬೋದು ಸೆಲ್ ಇಂಜುರಿಗೆ. ಒಂದು ಹಪಾಕ್ಸಿಯಾ ಅಂತ ಕರಿತೀವಿ, ಅಂದರೆ ಲ್ಯಾಕ್ ಆಫ್ ಆಕ್ಸಿಜನ್ನಿಂದ ಏನಾಗ್ಬೋದು, ಸೆಲ್ ಇಂಜುರಿ ಆಗ್ಬೋದು. ಇನ್ನೊಂದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಏಜೆಂಟ್ಗಳಿಂದ, ಅಂದರೆ ರೇಡಿಯೇಷನ್ ಇಫೆಕ್ಟ್ ಆಗಿರ್ಬೋದು, ಹೀಟ್ದಿಂದ ಆಗಿರ್ಬೋದು, ಕೋಲ್ಡ್ದಿಂದ ಆಗ್ಬೋದು, ಆ್ಯಸಿಡ್ದಿಂದ ಆಗ್ಬೋದು, ಬೇಸ್ದಿಂದ ಆಗಿರ್ಬೋದು, ಅಥವಾ ಪಾಯ್ಸನ್ ಗ್ಯಾಸ್ಗಳಿಂದ ಆಗಿರ್ಬೋದು, ಅವಾಗೇನಾಗುತ್ತೆ, ಸೆಲ್ ಇಂಜುರಿ ಆಗ್ಬೋದು. ಆಮೇಲೆ ಇನ್ನೊಂದು ಡಿಸಾರ್ಡರ್ಸ್ ಆ್ಯಂಡ್ ನ್ಯೂಟ್ರಿಷನಲ್ ಡಿಸಾರ್ಡರ್ಸ್ಗಳು, ರೋಗಗಳು ಇರ್ಬೋದು, ಅಥವಾ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಂದ ಏನಾಗ್ಬೋದು, ಸೆಲ್ಗಳು ಡೆತ್ ಆಗ್ಬೋದು. ಅಥವಾ ಬಯಾಲಜಿಕಲ್ ಆರ್ ಮೈಕ್ರೋಬಲ್ ಏಜೆಂಟ್ಸ್, ಬಯಾಲಜಿಕಲ್ ಅಥವಾ ಸೂಕ್ಷ್ಮಾಣು ಜೀವಿಗಳಿಂದ ಏನಾಗ್ಬೋದು, ಸೆಲ್ ಇಂಜುರಿ ಆಗ್ಬೋದು. ಇಮ್ಯುನೋಲಾಜಿಕಲ್ ಏಜೆಂಟ್ಸ್ ಅಂದರೆ ಆಂಟಿಬಾಡಿಗಳ ಮುಖಾಂತರನೂ ಕೂಡ ಏನಾಗ್ಬೋದು, ಡ್ಯಾಮೇಜ್ ಆಗ್ಬೋದು ಸೆಲ್ಗಳು. ಅಥವಾ ಏಜಿಂಗ್, ವಯಸ್ಸಿನ ಮುಖಾಂತರನೂ ಕೂಡ ಏನಾಗ್ಬೋದು, ಸೆಲ್ ಡ್ಯಾಮೇಜ್ ಆಗ್ಬೋದು ಅಥವಾ ಸೆಲ್ ಇಂಜುರಿ ಆಗ್ಬೋದು. ಇದು ಏನಂತಂದರೆ ಸೆಲ್ ಇಂಜುರಿ ಬಗ್ಗೆ ಒಂದಷ್ಟು ಮಾಹಿತಿ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.